ಚಿತ್ರದುರ್ಗ ಹೊಳಲ್ಕೆರೆ ದಲಿತರ ಭೂ ಕಬಳಿಕೆ ಆರೋಪ ಶಾಸಕ ಚಂದ್ರಪ್ಪ ಸ್ಪಷ್ಟನೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ವಿರುದ್ಧ ಮಾಜಿ ಸಚಿವ ಎಚ್. ಆಂಜನೇಯ ಅವರು ದಲಿತರ ಭೂ ಕಬಳಿಕೆ ಆರೋಪ ಮಾಡಿದ್ದ ಹಿನ್ನೆಲೆಯಲ್ಲಿ ಶಾಸಕ ಚಂದ್ರಪ್ಪ ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಮೇಲೆ ಮಾಡಿರುವ ದಲಿತರ ಭೂ ಕಬಳಿಕೆ ಆರೋಪಗಳು ಸಂಪೂರ್ಣವಾಗಿ ಸುಳ್ಳು ಹಾಗೂ ರಾಜಕೀಯ ದುರುದ್ದೇಶದಿಂದ ಕೂಡಿವೆ. ಈ ಆರೋಪಗಳು ನಿಜವಾಗಿವೆ ಎಂಬುದು ಸಾಬೀತಾದರೆ ನಾನು ರಾಜಕಾರಣದಿಂದ ನಿವೃತ್ತಿ ಘೋಷಿಸುತ್ತೇನೆ ಎಂದು ಸವಾಲು ಹಾಕಿದರು. ಮಾಜಿ ಸಚಿವ ಆಂಜನೇಯ 1910ರಲ್ಲಿ SCPTL ಹ್ಯಾಟ್ ಇತ್ತೇನಪ್ಪ ಎಂದು ಚಂದ್ರಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಹಾಗೂ ಕುಟುಂಬದ ಮೇಲೆ ಅನಾವಶ್ಯಕ ಆರೋಪ ಮಾಡಿ ಜನರನ್ನು ದಾರಿ ತಪ್ಪಿಸಲಾಗುತ್ತಿದೆ ಎಂದು ಆರೋಪಿಸಿದರು. ದಲಿತ ಸಮುದಾಯದ ಹಿತರಕ್ಷಣೆಗೆ ತಾವು ಸದಾ ಬದ್ಧರಾಗಿದ್ದು ಭೂ ಕಬಳಿಕೆ ಎಂಬ ಪ್ರಶ್ನೆಯೇ ಇಲ್ಲ ಎಂದರು. ಒಬ್ಬ ಜವಾಬ್ದಾರಿಯಾಗಿರ್ತಕ್ಕಂಥ ಸಚಿವರಾಗಿದ್ದವರಿಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸು, ನಾನು ಮಾತಾಡಬೇಕಾದ್ರೆ ನಾಡಿನ ಜನ, ಕ್ಷೇತ್ರದ ಜನ, ರಾಜ್ಯದ ಜನ ನೋಡ್ತಾರೆ ಅಂತಕ್ಕಂಥ ಕನಿಷ್ಠ ಅರಿವು ಇರಬೇಕಾಗಿತ್ತು. ಇಲ್ಲಿ SC ಪ್ರಶ್ನೆಯೇ ಬರೋದಿಲ್ಲ. ಲಿಂಗಾಯತರಿಂದ ಲಿಂಗಾಯತರಿಗೆ, ಲಿಂಗಾಯತರಿಂದ ಲಿಂಗಾಯತರಿಗೆ, ಲಿಂಗಾಯತರಿಂದ ಈಡಿಗಿರಿಗೆ ಬಂದು ಈಡಿಗರಿಂದ ನಮಗೆ ಖರೀದಿ ಕೊಡ್ತಾರೆ. ಸೊಂಡೂರು ನಮ್ಮ ಭಾಳ ದೂರ, ಇಲ್ಲಿ ಯಾರು ಜಮೀನು ಖರೀದಿ ಮಾಡೋದಿಲ್ಲ, ನೀವು ತಗೊಳ್ರಿ ಅಂತ ನನಗೆ ಹೇಳಿ ಕಳಿಸ್ತಾರೆ. ನನ್ನ ಕ್ಷೇತ್ರದ MLA ಅಂತೇಳಿ ತಗೊಂತಾರಂತ ನಾವು ತಗೊಂಡ್ವಿ. 2021 SCPT SP ಸಂಬಂಧಪಟ್ಟಂಥ ಲ್ಯಾಂಡ್ ಅಲ್ಲ ಇದು. ಬ್ರಿಟಿಷರ ಕಾಲದಿಂದನೂ ಕೂಡ ಅವ 1910ರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಆಸ್ತಿ ಒಬ್ಬರಿಂದ ಒಬ್ಬರು ಬಂದ ಮೇಲೆ ಈ ಆಸ್ತಿ ಬರುತ್ತೆ. ಅವನು ಆಂಜನೇಯನ ಕೇಳ್ತೀನಿ, ಏನಪ್ಪ ಆಂಜನೇಯ, 1910 SCPTL ಆಗ್ತಿತ್ತೇನಪ್ಪ, ಅವತ್ತು SCಗೆ ಜಮೀನಿಗೆ ಅಲಾಟ್ ಮಾಡ್ತಕ್ಕಂಥ ಕಾನೂನು ಇತ್ತ? ಇದು ವೀರಶೈವ ಸಮಾಜದವರು ಸ್ವಂತ ಆಸ್ತಿ ಖರೀದಿ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡಿರ್ತಕ್ಕಂಥ ಆಸ್ತಿ. ಆರೋಪ ಮಾಡಬೇಕಾದ್ರೆ ಸ್ವಲ್ಪನಾದ್ರೂ ಉರುಳಿ ಇರ್ಬೇಕಲ್ಲ ಆಂಜನಪ್ಪ, ಮಂತ್ರಿ ಆಂಜನೇಯ, ಉರುಳಿರ್ಬೇಕಲ್ಲ. ನನ್ನ ರಾಜಕೀಯ ಜೀವನದಲ್ಲಿ 31 ವರ್ಷ MLA, ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ನೆಟ್ಕೊಂಡು ಬಂದಿರ್ತಕ್ಕಂಥದ್ದು. ನಿನಗೆ ಅಧಿಕಾರ ಸಿಕ್ಕೇಟ್ಗೆ ಈ ದೇಶದಲ್ಲಿ ಹೇಳಿದ್ರಲ್ಲ, 5 ರೂಪಾಯಿ ಪಿಲ್ಲಕ್ಕವನ್ನು 500 ರೂಪಾಯಿಗೆ ಹಾಕಿದ್ಯಾ, ಬೆಡ್ಶೀಟ್ನ 50 ರೂಪಾಯಿ ಬೆಡ್ಶೀಟ್ನ 5,000ಕ್ಕೆ ಹಾಕಿದ್ದಲ್ಲ, ನಾನು ಒಂದು ದಿವಸ ಪ್ರಶ್ನೆ ಮಾಡಲಿಲ್ಲಲ್ಲ. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ TV-ನಲ್ಲಿ ಜಾಹೀರಾತು ಬಂದಂಗೆ ಬಂತಲ್ಲ, ಹಾಸ್ಟೆಲಲ್ಲಿ ದುಡ್ಡು ಹೊಡೆದಿದ್ದು, ನಾನು ಒಂದು ದಿವಸ ಪ್ರಶ್ನೆ ಮಾಡಲಿಲ್ಲ. ರಾಜಕಾರಣದಲ್ಲಿ ನಡಿಬೇಕಾದ್ರೆ ಹಿಡಿತಾರೆ, ಇವೆಲ್ಲ ಇದ್ದಾವಂತೇಳಿ ಭಾಳ ಗೌರವತೆಗೆ ನಡ್ಕೊಂಡಿದ್ದೀವಿ. ಆರೋಪ ಮಾಡಿದೆಯಲ್ಲ, ಪ್ರೂವ್ ಮಾಡಿದ್ದು, ನಾನು ರಾಜಕೀಯನೇ ಬಿಟ್ಬಿಡ್ತೀನಿ. ಜಮೀನು ಪಕ್ಕದಲ್ಲಿ ನಾನು ಮೈನಿಂಗ್ ಏರಿಯಾದಲ್ಲಿ MLA ಆಗಿರೋದು, ಭರಮಸಾಗರ ಮತ್ತು ಹೊಳಲ್ಕೆರೆ. ಒಬ್ಬ ಮೈನಿಂಗ್ ಓನರ್ನ ನಾನು ಮಾತಾಡಿಸಿದ್ದಾಗಲಿ, ಒಂದು ಕಳ್ಳತನದ ವ್ಯವಸ್ಥೆ ಆಗಲಿ ನನ್ನ ಜೀವನದಲ್ಲಿ ಮಾಡಲಿಲ್ಲ. ಮಣ್ಣು ನಾನು ಮೈನಿಂಗ್ ಕಳ್ಳತನ ಮಾಡಿದ್ದೀನಿ ಅಂತ ಒಬ್ಬ ಯಾರಾದರೂ ವ್ಯಕ್ತಿ ಪ್ರೂವ್ ಮಾಡಿ ತೋರಿಸಿದ್ರೆ ನನ್ನ ರಾಜಕೀಯ ಬಿಟ್ಬಿಡ್ತೀನಿ. ಮೈನಿಂಗ್ ಮಾಡಿ ಜೀವನ ಮಾಡೋಷ್ಟು ದರಿದ್ರ ನನಗೆ ಬಂದಿಲ್ಲ. ಮುಂದೆ ನಾನು ಮೈನಿಂಗ್ ಮಾಡೋನಿದ್ದೀನಿ, ನನಗೆ ಶಕ್ತಿ ಇದೆ, ಮಾಡ್ತೀನಿ. ಎಲ್ಲರೂ ಓಪನ್ ಆಗಿ ಸರ್ಕಾರಕ್ಕೆ ಗೊತ್ತಾಗಂಗೆ ಮಾಡ್ತೀನಿ. ಕಳ್ಳತನ, ಸುಳ್ಳುತನ, ಮೋಸ, ವಂಚನೆ ನನಗೆ ಗೊತ್ತಿಲ್ಲ. ನಾನು ವೈಟ್ ಪೇಪರ್ ಯಾವತ್ತೂ ಕೂಡ ಸಾರ್ವಜನಿಕರ ಬದುಕಿನಲ್ಲಿ ವೈಟ್ ಪೇಪರ್ ಆಗಿರ್ತಕ್ಕಂಥ ನನ್ನ ಗುರುತು, ಆಡದ ಗುರುತು ಅಂತೇಳಿ ನಿನಗೆ ಓಟ್ ಹಾಕಿ ಜನ ಗೆಲ್ಸಿದ್ದೆ ಹೊರತು ನಿನಗೆ ಆಂಜನೇಯ ಅಂತ ಗೆಲ್ಸಿಲ್ಲ. ಇದು ಗಮನದಲ್ಲಿ ಇಟ್ಕ. ಮಾತಾಡಬೇಕಾದ್ರೆ ಬಾಯಿಗೆ ಇಡ್ತಾ ಇರಲಿ. ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಕ್ಕಂಥ ವಿಚಾರಗಳನ್ನು ಏನೂ ಪರ ತಿಳ್ಕೊಳ್ದೆ, ಪತ್ರಿಕೆ ನೋಡಿದೆ, ಪೇಪರ್ ನೋಡಿದೆ, ಈ ಥರ ಆರೋಪ ಮಾಡಿದಲ್ಲ ಒಬ್ಬ ಜವಾಬ್ದಾರಿ ಶಾಸಕನ ಮೇಲೆ ನಿಮಗೆ ಶೋಭೆ ತರುತ್ತಾ?
ನೀನು ಅಷ್ಟೆಲ್ಲ ಸುಳ್ತಾನ ಕಳ್ತನ ಏನೇನೋ ಮಾಡಿದ್ದೀನಿ ಅಧಿಕಾರಿದ್ದಾಗ ನಾನು ಒಂದು ದಿವಸ ಪ್ರಶ್ನೆ ಮಾಡಲಿಲ್ಲ. ಇಡೀ ನಾಡಿನ ಜನ ಎಲ್ಲ ಅರಸಿ ಆಗ ಕೂಗಾಡಿ ಅಸೆಂಬ್ಲಿ ವಿಧಾನಸೌಧದಲ್ಲೆಲ್ಲ ಚರ್ಚೆ ಆಯ್ತಲ್ಲ, ನಾನೊಂದು ದಿವಸ ಪ್ರಶ್ನೆ ಮಾಡಲಿಲ್ಲ. ನಿನ್ನಂಗೆ ನಾನೇನು ಅನ್ನಾಥರೈಸ್ಡಾಗಿ ನಿನ್ನ ಜಮೀನಲ್ಲಿ ಮನೆ ಕಟ್ಟಿ ಸಿದ್ದರಾಮಯ್ಯನ ಕೈಲಿ ಉದ್ಘಾಟನೆ ಮಾಡಿದಲ್ಲ, ಪರ್ಮಿಷನ್ ತಗೊಂಡಿದ್ದ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಬಂಗ್ಲೆ ಕಟ್ಟೋದಕ್ಕೆ ಕನ್ವರ್ಷನ್ ಮಾಡಿಸಿದ್ದ. ನಾನು ಪ್ರಶ್ನೆ ಮಾಡಲಿಲ್ಲ ನಿನಗೆ, ಇವೆಲ್ಲ ಇದ್ದಾವೆ ಅಂತ. ಆದರೆ ಆರೋಪ ಮಾಡು, ನಾನು ಬೇಡ ಅನ್ನಲಿಲ್ಲ. ನಿಮ್ಮ ಥರ ಆರೋಪ ಮಾಡಿದ್ರೇ ನಮಗೆ ಬುದ್ಧಿ ಬರೋದು, ನಾವು ಎಚ್ಚರಿಕೆಯಿಂದ ಇರೋದು ಸರಿ. ಯಾವ್ದು ಆರೋಪ ಮಾಡಬೇಕು ಯಾವ್ದು ಬಿಡಬೇಕು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಒಬ್ಬ ರಾಜಕಾರಣಿಗೆ ಇರಬೇಕಾಗುತ್ತೆ. ಅದು ಯಾವುದೂ ಇಲ್ಲದೆ ನನ್ನ ಮೇಲೆ ಆರೋಪ ಮಾಡಿದ್ಯಾ, ಇದು ನಿನಗೆ ಶೋಭೆ ಎಲ್ಲ ಪತ್ರಿಕೆ ನಾವು ಆ ರೀತಿಯಲ್ಲ ರೆಕಾರ್ಡ್ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂತು ಅಂತ, ಯಾರಿಂದ ಯಾರಿಗೆ ಬಂತು. 1910ರಿಂದ ನಾನು ಹೇಳ್ತಾ ಇದ್ದೀನಿ. ಯಾವತ್ತು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿದ್ರೆ ನಾನು ಜಮೀನು ತಗೊಂಡ್ರೆ ನಾನು ಏನಂತಾರೆ ಒಬ್ಬ ಜವಾಬ್ದಾರಿ ಶಾಸಕ ಆಯ್ತಾ. ಅವ್ರ ತಾತ ಮುತ್ತಾತ ನನಗೆ ಗೊತ್ತಿಲ್ಲ, ಅಲ್ಲಿ SC ಪ್ರಶ್ನೆನೇ ಬರೋದಿಲ್ಲ. ಈ ಲ್ಯಾಂಡ್ ಪ್ಯೂರ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ 1910ರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಆಸ್ತಿ ಒಬ್ಬರಿಂದ ಒಬ್ರಿಗೆ ಬಂದಿರ್ತಕ್ಕಂಥ ಪತ್ರಗಳನ್ನ ನಿಮಗೆ ಪಾಣಿಗಳನ್ನ MR ನಂಬರ್ ಮಿಟ್ರಿಷನ್ ನಂಬರನ್ನು ಕೊಟ್ಟಿರ್ತಕ್ಕ ಯಾವ ಜಾತಿ ರಿಜಿಸ್ಟ್ರೇಷನ್ ಆಗಿತ್ತು ಯಾವಾಗ ಆಗಿತ್ತು ಎಲ್ಲ ಪತ್ರಿಕೆ ತಮಗೆಲ್ಲ ಕೊಡ್ತೀನಿ. ದಯಮಾಡಿ ಇದನ್ನು ಸುಳ್ಳು ಆರೋಪನ ಮಾಡಿರ್ತಕ್ಕಂಥ ಆಂಜನೇಯ ಇನ್ನು ಮುಂದೆ ಅದು ಸ್ವಲ್ಪ ಮಾತಾಡ್ಬೇಕಾದ್ರೆ ಬಾಯಿಗೆ ಹಿಡಿದು ಇಟ್ಕೊಂಡು ಮಾತಾಡೋ ಅಂತೇಳಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.